ಸ್ನೇಹಿತರೆ ನಮ್ಮ ಹತ್ರ ಆಲ್ರೆಡಿ ಒಂದು ಮೇಲ್ ಐ ಡಿ ಇದೆ. ಆ ಮೇಲ್ ಐ ಡಿಯಲ್ಲಿ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಆ ಚಾನಲ್ ಕ್ರಿಯೇಟ್ ಮಾಡಿ ಈಗ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ಮೇಲ್ ಐ ಡಿಯಲ್ಲಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅಥವಾ ನಮ್ಮ ಹತ್ರ ಒಂದು ಮೇಲ್ ಐ ಡಿ ಇರುವಾಗಲೇ ಇನ್ನೊಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ, ಇದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದು ಏನು ನಮ್ಮ ಹತ್ರ ಚಾನಲ್ಸ್ ಇದೆ ಅದನ್ನು ಮಲ್ಟಿಪಲ್ ಚಾನಲ್ಸನ್ನು ಒಂದೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲಾಗಿನ್ ಮಾಡಿ ಅದನ್ನು ರನ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಸ್ನೇಹಿತರೆ, ಫಸ್ಟ್ YT ಸ್ಟುಡಿಯೋ ಓಪನ್ ಮಾಡಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಲಾಗಿನ್ ಇರೋ ಚಾನಲ್ ಏನು ನೀವು ರೀಸೆಂಟ್ ಮಾಡಿದ್ದೀರಾ ಆ ಚಾನಲ್ ಇಲ್ಲಿ ಕಾಣುತ್ತೆ. ಸೊ ನಮಗೆ ಈ ಚಾನಲ್ ಬಿಟ್ಟು ಬೇರೆ ಚಾನಲ್ ಮೇಲೆ ಹೋಗಬೇಕಾಗಿದೆ ಅಂದರೆ ಏನು ಮಾಡಬೇಕು, ಈ ನಿಮ್ಮ ಲೋಗೋ ಕಾಣ್ತಿದೆ ನೋಡಿ, ಇಲ್ಲಿ ಮೇಲ್ಗಡೆ ಬಲಗಡೆ ನೋಡಿ, ಬಲಗಡೆ ಮೇಲ್ಗಡೆ ಒಂದು ಲೋಗೋ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ, ಈ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಏನು ಲಾಗಿನ್ ಇದೆ ಅವೆಲ್ಲ ಚಾನಲ್ಸ್, ಜಿಮೇಲ್ ಐ ಡಿ, ನಿಮ್ಮ ಚಾನಲ್ಸು ಎಲ್ಲ ಇಲ್ಲಿ ಕಾಣುತ್ತೆ. ಸೊ ನೀವು ಯಾವ ಚಾನಲ್ ಮಾಡಿದ್ದೀರಾ, ಸಪೋಸ್ ನೀವು ಒಂದೇ ಜಿಮೇಲ್ ಐ ಡಿಯಲ್ಲಿ ನೀವು 2 ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ. ಸೊ 2 ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಈ ಚಾನಲಿಂದ ಬೇರೆ ಚಾನಲ್ಗೆ ಸ್ವಿಚ್ ಆಗಬೇಕಾಗಿದೆ. ಅಂದರೆ ಯಾವ ಚಾನಲ್ ಮೇಲೆ ಈಗ ಲಾಗಿನ್ ಇದ್ದೀರಾ ಅದನ್ನು ಬಿಟ್ಟು ಬೇರೆ ಚಾನಲ್ ಸ್ವಿಚ್ ಆಗಬೇಕು ಅಂದರೆ ಅದ್ರ ಮೇಲೆ ಟಚ್ ಮಾಡಿದರೆ ನೀವು ಬೇರೆ ಚಾನಲಲ್ಲಿ ರೀಡೈರೆಕ್ಟ್ ಆಗಿಬಿಡ್ತೀರಾ ಈ ರೀತಿ. ಸೊ ಇದು ನಿಮಗೆ ಇಲ್ಲಿ ಕಾಣುತ್ತೆ, ಬೇರೆ ಚಾನಲ್ ಇಲ್ಲಿ ರೀಡೈರೆಕ್ಟ್ ಆಗಿಬಿಡ್ತೀರಾ. ಓಕೆ, ಇನ್ನು ಬೇರೆ ಮೇಲ್ ಐ ಡಿಯಲ್ಲೇ ಇದೆ, ಒಂದೇ ಮೇಲ್ ಐ ಡಿಯಲ್ಲಿ ಇರುವಂಥದ್ದು ನಾನು ಇಲ್ಲಿ ತೋರಿಸಿದ್ದೆ. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಬೇರೆ ಮೇಲ್ ಐ ಡಿಯಲ್ಲಿ ನಿಮ್ಮ ಚಾನಲ್ ಇದೆ ಅಂದರೆ ಬೇರೆ ಮೇಲ್ ಐ ಡಿ ಸೆಲೆಕ್ಟ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಯಾವ ಚಾನಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಚಾನಲ್ ಇಲ್ಲಿ ಬಂದುಬಿಡುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲನ್ನು ಸ್ವಿಚ್ ಮಾಡ್ಬೋದು. ಜಸ್ಟ್ ಈ ನಿಮ್ಮ ಇದರ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಕಾಣ್ತಿರೋ ಚಾನಲ್ನಲ್ಲಿ ಯಾವುದು ನೀವು ಟಚ್ ಮಾಡ್ತೀರಾ ಅದು ಅಲ್ಲಿ ಬಂದುಬಿಡುತ್ತೆ. ಸೊ ಯಾವುದು ನೀವು ಟಚ್ ಮಾಡ್ತೀರಾ ಆ ಚಾನಲ್ ಇಲ್ಲಿ ಓಪನ್ ಆಗುತ್ತೆ. ಈ ರೀತಿ ನೀವು ಮೇಲ್ ಐ ಡಿ ಎಷ್ಟೇ ಇದ್ದರೂ ನೀವು ಅದನ್ನು ಸ್ವಿಚ್ ಮಾಡಿ ಈ ರೀತಿ ನೋಡ್ಬೋದು. ಸೊ ನನ್ನ ಹತ್ರ ನೋಡಿ ತುಂಬ ಮೇಲ್ ಐ ಡಿಸ್ ಎಲ್ಲ ಇದೆ, ತುಂಬ ಚಾನಲ್ಸ್ ಎಲ್ಲ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಎಲ್ಲ ಚಾನಲ್ಸ್ ಎಲ್ಲ ನಾನು ತುಂಬ ಚಾನಲ್ಸ್ ಎಲ್ಲ ಮಾಡಿದ್ದೀನಿ. ಓಕೆ, ಸೊ ಈ ರೀತಿ ನೀವು ಸ್ವಿಚ್ ಮಾಡಿಕೊಂಡು ನೀವು ನೋಡ್ಬೋದು. ಸೊ ಎಷ್ಟು ಚಾನಲ್ಸ್ ನನ್ನ ಹತ್ರ ಇದೆ. ಸೊ ಸೆಕ್ಯೂರಿಟಿ ಪರ್ಪಸ್ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ ಸ್ವಲ್ಪ. ಸೊ ಈ ರೀತಿ ನನ್ನ ಚಾನಲ್ಸ್ ಎಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ. ಓಕೆನಾ. ಸೊ ಯಾವ ಚಾನಲ್ ನಮಗೆ ಬೇಕು, ಯಾವ ಜಿಮೇಲ್ ಐ ಡಿಯಲ್ಲಿ ನಮ್ಮ ಚಾನಲ್ ಓಪನ್ ಮಾಡ್ಕೋಬೇಕು ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಆ ಚಾನಲ್ ಏನು ಹೆಸರಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ವಿಚ್ ಆಗಿಬಿಡ್ತೀರಾ. ಸೊ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ಬೇರೆ ಚಾನಲ್ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಚಾನಲ್ ಇಲ್ಲಿ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಚಾನಲನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಪ್ರಕಾರ ನೀವು ಮಾಡ್ಕೋಬೋದು. ಸೊ ಈ ರೀತಿ ನೀವು ಅಕೌಂಟ್ ಸ್ವಿಚ್ ಮಾಡಿ ಕೆಲಸ ಮಾಡ್ಬೋದು ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.